ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸಲು ಈ ಸಮಯ ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸಲು ನಾವೆಲ್ಲ ಒಟ್ಟಾಗಿದ್ದೇವೆ. ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯನ್ನು ತಲುಪುತ್ತಿದೆ. ನಮ್ಮ ಕಣ್ಣೀರನ್ನು ದೇವರು ನೋಡುತ್ತಿದ್ದಾರೆ. ಇಂದು ವಾಕ್ಯ ಆಲಿಸಿ ಪ್ರಾರ್ಥಿಸುವಾಗ ಹೀಗೆ ಪ್ರಾರ್ಥಿಸುವ: ಪ್ರಭುವೇ, ನಿಮ್ಮ ಅದ್ಭುತಗಳು ಇಂದು ನನ್ನ ಜೀವನದಲ್ಲಿ ಸಂಭವಿಸಲಿ. ಪ್ರಭುವೇ, ನಿಮ್ಮ ಅನುಗ್ರಹಗಳು ನನ್ನ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗಲಿ. ಭಾಗ್ಯವನ್ನು ನೀಡಿರಿ. ಪ್ರಿಯರೇ, ಒಂದು ಕುಟುಂಬ ಪ್ರತಿನಿತ್ಯ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದ್ದ ಸಾಕ್ಷಿ ತಿಳಿಸಿದರು. ಅವರು ಒಬ್ಬರಲ್ಲ, ಈ ಶುಶ್ರೂಷೆಯಲ್ಲಿ ಭಾಗವಹಿಸಿದ್ದು ಅವರು ಒಟ್ಟಿಗೆ ಕುಟುಂಬ ಸಮೇತ ಮೇಣದ ಬತ್ತಿಯನ್ನು ಹತ್ತಿಸಿ ಪವಿತ್ರ ಗ್ರಂಥವನ್ನು ತೆಗೆದು ಇಟ್ಟು ಆ ವಾಕ್ಯವನ್ನು ಶ್ರದ್ಧೆಯಿಂದ ಓದಿ ಆಗಿತ್ತು ಅವರು ಭಾಗವಹಿಸುತ್ತಾ ಇದ್ದಿದ್ದು. ಹಾಗೆ ಅವರ ಪ್ರಾರ್ಥನಾ ನಿಯೋಗ ಸಾಧಿಸಿ ಸಿಕ್ಕಿದ್ದ ಕಾರ್ಯವಾಗಿತ್ತು ಅವರು ಸಾಕ್ಷಿ ಹೇಳಿದ್ದು. ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ದೇವರ ಕೃಪೆ ಅನೇಕರು ಅನುಭವಿಸುತ್ತಾ ಇದ್ದಾರೆ. ಇಲ್ಲವಾಗಿದ್ದರೆ ಈ ಶುಶ್ರೂಷೆಯನ್ನು ಇಷ್ಟು ಜನ ಆಲಿಸುತ್ತಿರಲಿಲ್ಲ. ಹಲ್ಲೆಲೂಯಾ. ನಮಗೆ ಇಂದು ನಿರೀಕ್ಷೆಯಿಂದ ಆಗಿರೋಣ. ದೇವರ ವಾಕ್ಯ ನಮ್ಮ ಭವನದಲ್ಲಿ ಮೊಳಗುವಾಗ ಶಾಪದಿಂದ, ಬಂಧನದಿಂದ ಎಲ್ಲ ಬಿಗಿದು ಕಟ್ಟಿದ ಅವಸ್ಥೆಗಳು ಆ ದೇವರ ಶಕ್ತಿ ಎಳೆದು ತೆಗೆಯುತ್ತದೆ. ಹೀಗೆ ವಾಕ್ಯವನ್ನು ನಾವು ಆಲಿಸುವುದು ಸ್ವರ್ಗಕ್ಕೆ ಬಹಳ ಸಂತೋಷ ಉಂಟಾಗುತ್ತದೆ. ಸೈತಾನನಿಗೆ ದುಃಖವು, ಸೈತಾನನಿಗೆ ನಾವು ಒಟ್ಟಾಗಿ ಪ್ರಾರ್ಥಿಸುವುದು ಕಾಣುವುದು ನಿರಾಸೆಯು, ದುಃಖವೂ ಆಗುತ್ತದೆ. ಆದರೆ ದೇವರಿಗೆ ಸಂತೋಷವಾಗಿದೆ. ಸ್ವರ್ಗವು ನಿಮ್ಮನ್ನು, ನಿಮ್ಮ ಭವನವನ್ನು ನೆನೆಸಿ ಸಂತೋಷಿಸುತ್ತದೆ. ದೇವರ ದೊಡ್ಡ ಕಾರ್ಯಗಳು ನಿಮ್ಮ ಭವನದಲ್ಲಿ ಸಂಭವಿಸಲಿ. ಇಂದು ಆಲಿಸುವ ವಾಕ್ಯ ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯ 14ರಿಂದ 18ರವರೆಗೆ ವಾಕ್ಯವನ್ನು ಆಲಿಸೋಣ. ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ದಾಹವಾಗದು. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ಸ್ವಾಮಿ, ಅಂತ ನೀರನ್ನು ಕೊಡಿ, ಇನ್ನು ಮುಂದೆ ನನಗೆ ದಾಹವಾಗದಿರಲಿ. ನೀರು ಸೇದಲು ಇಷ್ಟು ದೂರ ಬರುವುದು ತಪ್ಪಲಿ ಎಂದಳು. ಅದಕ್ಕೆ ಯೇಸು, ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು. ಆಕೆ, ನನಗೆ ಗಂಡನಿಲ್ಲ ಎಂದಳು. ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ. ನಿನಗೆ 5 ಜನ ಗಂಡಂದಿರು ಇದ್ದರು. ಈಗ ನಿನ್ನೊಡನೆ ಇರುವವನು ನಿನ್ನ ಗಂಡನಲ್ಲ. ನೀನು ಹೇಳಿದ್ದು ಸರಿಯೇ ಎಂದರು ಯೇಸು ಸ್ವಾಮಿ. ಪ್ರಿಯರೇ, ಈ ವಾಕ್ಯ ಆಲಿಸುವಾಗ 2 ಕಾರ್ಯಗಳಿದೆ. ಆ ವ್ಯಕ್ತಿಯ ಹತ್ತಿರ ಯೇಸು ಹೇಳಿದರು 5 ಜನ ಗಂಡ ಇದ್ದರು ಎಂದು. ಆಗ ಯೇಸುವಿಗೆ ಅವಳ ಇಂದಿನ ದಿನಗಳು, ಈಗದ ಅವಸ್ಥೆಯು ಅರಿತಿತ್ತು. ಈಗ ಆಲಿಸಿದ ವಾಕ್ಯ ನಿಮ್ಮೊಂದಿಗೆ ಹೇಳಿದು ನನ್ನ ನೆನ್ನೆಗಳು, ಇಂದಿನ ಅವಸ್ಥೆಗಳು ದೇವರಿಗೆ ತಿಳಿದಿತ್ತು ಎಂಬ ಸೂಚನೆಯಾಗಿದೆ. ಹಲ್ಲೆಲೂಯಾ. ಈ ವಾಕ್ಯ, ಪ್ರಿಯರೇ, ಈ ವಾಕ್ಯ ಆಲಿಸುವ ಒಬ್ಬೊಬ್ಬರು ಒಂದೊಂದು ಅವಸ್ಥೆಯಲ್ಲಿ ಹಾದು ಹೋಗುವವರು ಆಗಿದ್ದಾರೆ. ಅವರವರಿಗೆ ಗೊತ್ತು ಅವರವರು ಅನುಭವಿಸುವ ನೋವಿನ, ಕಷ್ಟದ, ಸಂಕಟದ ಆಳ ಎಷ್ಟು ಎಂದು. ನಮ್ಮ ಆತ್ಮೀಯರಿಗೂ ಅರ್ಥವಾಗುವುದಿಲ್ಲ. ಹಾಗಾದರೆ ಇಂದು ನೀವು ಪ್ರಾರ್ಥಿಸುವಾಗ ನೆನೆಸಿರಿ, ನಿಮ್ಮ ನೆನ್ನೆಗಳು, ಆ ಅವಸ್ಥೆಗಳು, ಇಂದಿನ ಕಾರ್ಯಗಳು ಪ್ರಭುವಿಗೆ ಗೊತ್ತಿದೆ. ದೇವರು ಅರ್ಥ ಮಾಡಿಕೊಂಡು ಆಗಿದೆ ನಿನ್ನ ಹತ್ತಿರ ಬಂದಿರುವುದು. ಸಮರಿಯದ ಮಹಿಳೆಗೆ 5 ಜನ ಗಂಡಂದಿರು ಇದ್ದರು. ಈಗ ಇರುವುದು ಗಂಡ ಅಲ್ಲ ಎಂದು ಗೊತ್ತಿದ್ದು ಯಾಕಾಗಿದೆ ಯೇಸು ಸ್ವಾಮಿ ಅಲ್ಲಿ ಬಂದಿದ್ದು? ಪ್ರಿಯರೇ, ಆ ಮಹಿಳೆಯನ್ನು ರಕ್ಷಿಸಲು ಆಗಿದೆ ಅಲ್ಲಿಗೆ ಬಂದಿದ್ದು. ಆ ವ್ಯಕ್ತಿಗೆ ಒಂದು ಬಿಡುಗಡೆ ನೀಡಲು, ಒಳ್ಳೆಯ ಭವಿಷ್ಯವನ್ನು ನೀಡಲು ಆಗಿದೆ ಯೇಸು ಸ್ವಾಮಿ ಅಲ್ಲಿಗೆ ಬಂದಿದ್ದು. ಪ್ರಿಯರೇ, ಒಂದು ವ್ಯಕ್ತಿಯನ್ನು ರಕ್ಷಿಸಿ ತೆಗೆಯಲು ದೇವರು ಅವರ ಹತ್ತಿರ ಹೋದರು. ಹೀಗೆ ಹಾಗಾದರೆ ಈಗ ಆಲಿಸಿದ ವಾಕ್ಯ ನಮ್ಮ ಹತ್ತಿರ ಬಂದಿದ್ದು, ಅದು ನೀವು ಆಲಿಸಲು ಸಾಧ್ಯವಾಗಿದ್ದು ದೇವರು ನಿಮ್ಮನ್ನು ರಕ್ಷಿಸಲು ಪದ್ಧತಿ ಇಟ್ಟಿರುವುದರಿಂದ ಆಗಿದೆ. ಹಲ್ಲೆಲೂಯಾ. ಅಪರಾಧ ಹೊರಿಸಿ ತಳ್ಳಿಬಿಡಲು ಅಲ್ಲ ದೇವರು ಬರುವುದು, ಮನುಷ್ಯರು ಬರುವುದು ನಮ್ಮನ್ನು ಗೇಲಿ ಮಾಡಲು, ತುಚ್ಛೀಕರಿಸಲು ಆಗಿರುತ್ತದೆ. ಆದರೆ ಯೇಸು ಸ್ವಾಮಿ ಬರುವುದು ಈ ಅವಸ್ಥೆಯಲ್ಲಿ ರಕ್ಷಿಸಿ ತೆಗೆಯಲು ನಿಯೋಗವಾಗಿ ಆಗಿದೆ. ಪ್ರಿಯರೇ, ನಮ್ಮ ನಿಯೋಗದ ತರ ದೇವರಿಗೂ ಒಂದು ನಿಯೋಗ ಇದೆ. ಅದು ನಮ್ಮನ್ನು ರಕ್ಷಿಸಿ ತೆಗೆಯಲು ಇರುವ ನಿಯೋಗ ಅದಕ್ಕಾಗಿದೆ.
ಪಿತನ ಸುತನ ಪವಿತ್ರಾತ್ಮರ ಅನುಗ್ರಹಗಳು ನಮ್ಮೊಂದಿಗಿರಲಿ ಎಂದು ಪ್ರಾರ್ಥಿಸಿ ನಾವು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.